ಸುಮಾರೆಲ್ಲ ರಾಜ್ಯದ ತುಂಬ ಹಾಸ್ಟೆಲ್ಗಳ ಪರಿಸ್ಥಿತಿ ಸ್ವಲ್ಪ ತುಂಬಾ ಕೆಟ್ಟದಾಗಿದೆ ಅಂತನ್ನುವಂಥ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಮತ್ತು ನಾವು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ 3 ಜಿಲ್ಲೆಗಳಲ್ಲಿ ಒಂದು 3 ದಿವಸ ಕ್ಯಾಂಪ್ ಮಾಡಿ ಹಾಸ್ಟೆಲ್ಗಳನ್ನು ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಲೂ ರೇಡ್ ಮಾಡಿದ್ದೀವಿ. ಹಾಸ್ಟೆಲ್ಗಳನ್ನು ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀವಿ. ಅಲ್ಲಿ ತುಂಬ ಅನಾನುಕೂಲಗಳನ್ನು ಕಂಡ್ವಿ, ಹಲವಾರು ಲೋಪಗಳನ್ನು ಕಂಡ್ವಿ. ಅವುಗಳನ್ನು ನೋಟ್ ಮಾಡ್ಕೊಂಡು ಬಂದು ನಾವು ಇಲ್ಲಿ ಅಧಿಕಾರಿಗಳಿಗೆ, ಕಮಿಷನರ್ ಹಿಡ್ಕೊಂಡು, ಅಲ್ಲಿ ಡೈರೆಕ್ಟರ್ ಹಿಡ್ಕೊಂಡು ಎಲ್ಲರಿಗೆ ನೋಟಿಸ್ ಕೊಟ್ಟು ಕರೆಸಿ, ಈಗ ಅಲ್ಲಿ ಕೇಸ್ ನಡೆದಿದೆ. ಅದು ಆ ಕೇಸಿನಲ್ಲಿ ನಾವು ಅಲ್ಲಿ ಹೋಗಿ ಬಂದ ನಂತರ ಅವರು ಟೀಮ್ಗಳನ್ನು ಕಳಿಸಿ ನಾವು ನೋಡಿದಂಥ ನ್ಯೂನತೆಗಳನ್ನು, ಪಾಯಿಂಟ್ಔಟ್ ಮಾಡಿದಂಥ ನ್ಯೂನತೆಗಳನ್ನೆಲ್ಲ ಅಡ್ರೆಸ್ ಮಾಡಿ ರಿಪೋರ್ಟ್ ಹಾಕಿದ್ವಿ. ನಾವೇನು ಹೇಳಿದ್ವಿ, ಇದನ್ನು ಬರೀ ನಾವು ನೋಡಿದ ಜಾಗಗಳಿಗೆ ಅಷ್ಟು ಆಗಬಾರ್ದು. ರಾಜ್ಯದ ತುಂಬ ಎಲ್ಲೆಲ್ಲಿ ಫೆಸಿಲಿಟೀಸ್ ಸರ್ಕಾರ ಒದಗಿಸಿದೆ ಅವೆಲ್ಲ ಹಾಸ್ಟೆಲ್ಗಳಲ್ಲಿ ಕೊಡಬೇಕಾದಂಥ ಸೌಕರ್ಯಗಳನ್ನೆಲ್ಲ ಚಾಚು ತಪ್ಪದೆ ಒದಗಿಸಬೇಕು. ಯಾವುದೇ ಥರದ ಲೋಪ ಆಗಬಾರ್ದು ಅಂತ ಅವ್ರಿಗೆ ಹೇಳಿದ್ದೀವಿ. ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದರಿಂದ ಏನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಈಗ ಬ್ಯಾಂಗ್ಳೂರನ್ನು ಸಿಲೆಕ್ಟ್ ಮಾಡಿದ್ದೀವಿ. ಬ್ಯಾಂಗ್ಳೂರಿನಲ್ಲಿ ಇವತ್ತು ಒಂದು 14 ಟೀಮ್ ಮಾಡಿ 14 ಟೀಮ್ಗಳು 2 ಹಾಸ್ಟೆಲ್ಗಳನ್ನು ನೋಡ್ಕೊಂಬರ್ರಿ ಅಂತ ಹೇಳಿದ್ದೀವಿ. ಅಲ್ಲಿ ಜುಡಿಷಿಯಲ್ ಆಫೀಸರ್ಸು ಇದ್ದಾರೆ, ಪೊಲೀಸ್ ಆಫೀಸರ್ಸು ಇದ್ದಾರೆ, ನಮ್ಮ ಪುಲಕ್ ಆಗಿತ್ತರು ಮತ್ತು ನಾನು 3 ಜನ ಓಡಾಡ್ತಾ ಇದ್ದೀವಿ. SP ಗಳು ಇದ್ದಾರೆ. ಈಗ ಇಲ್ಲಿ ನೋಡಿದ್ದೀವಿ. ಈಗ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಕೆಪ್ಯಾಸಿಟಿ ಇರೋದು 275, ಬಟ್ ಇಲ್ಲಿ ಅಡ್ಮಿಷನ್ ಮಾಡಿದ್ದು 374. ಸೊ ಒಂದು ರೂಮಲ್ಲಿ 4 ಕಾಟ್ಗಳಿದ್ದಾವೆ. ಆದರೆ ಸ್ಟೂಡೆಂಟ್ಸ್ ಇರೋದು 6 ಜನ 7 ಜನ ಹೀಗಿದ್ದಾರೆ. ಇಬ್ಬರನ್ನ ಕೆಳಗೆ ಮಲಗಿಸ್ತಾರೆ ಚಾಪೆ ಹಾಕಿ. ಈ ಕಾಟ್ಗಳಲ್ಲಿ ಕೂಡ ಬೆಡ್ಗಳಿಲ್ಲ. ಒಮ್ಮೆ ಅಲ್ಲಿ ಒಂದು ಕಡೆ 4 ಕಾಟಿಗೂ ಬೆಡ್ ಇಲ್ಲ, ಒಂದೊಂದು ಕಡೆ ಒಂದು ಬೆಡ್ಡು 2 ಬೆಡ್ಡು ಇದೆ. ಸೊ ಹೀಗಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ. ಈಗ ಹೆಚ್ಚಿನ ಜನ ಯಾಕೆ ತೊಗೊಂಡ್ರಿ ಅಂತ ಕೇಳಿದಾಗ, ಇಲ್ಲ ನಾವು ಒಂದು ರೂಲ್ ಮಾಡ್ಕೊಂಡಿದ್ದೀವಿ, ಮಕ್ಕಳದ್ದು ಡಿಮ್ಯಾಂಡ್ ಜಾಸ್ತಿ ಇದೆ ಮತ್ತು ಎಲ್ಲರಿಗೂ ಕೊಡಬೇಕು ಸೌಕರ್ಯ ಅನ್ನುವಂಥದ್ದು ನಮ್ಮ ಎಂಗ್ಸೈಟಿ ಇದೆ ಸರ್ಕಾರದ್ದು. ಆದ್ದರಿಂದ ಸ್ವಲ್ಪ ಇಕ್ಕಟ್ಟಾದರೂ ಚಿಂತೆ ಇಲ್ಲ, ಒಂದೊಂದು ರೂಮ್ನಲ್ಲಿ ಹೆಚ್ಚಿನ ಮಕ್ಕಳನ್ನ ಕೊಡೋಣ, ಹೆಚ್ಚಿನ ಮಕ್ಕಳಿಗೆ ಹೋಗಿ ಮುಟ್ಲಿ ಬೆನಿಫಿಟ್ಟು ಅನ್ನುವಂಥದ್ದು ಅಂತ. ಬಹುಶಃ ಅದು ಒಂದು ಒಳ್ಳೆಯ ಅಭಿಪ್ರಾಯ ಸರ್ಕಾರದ್ದು ಇರ್ಬೋದು. ಆದರೆ ಹಾಗೆ ಅಂಥೇಳಿ ಕಂಡೀಸಿವ್ ಇರಬೇಕು. ಮಕ್ಕಳಿಗೆ ವಿದ್ಯೆ ಓದಲಿಕ್ಕೆ, ಬರೀಲಿಕ್ಕೆ, ಕೂತ್ಕೊಂಡು ಕಾಲು ಚಾಚ್ಕೊಂಡು ಕೂತ್ಕೊಂಡು ಓದಲಿಕ್ಕೆ 7-8 ಜನರನ್ನು ಒಂದೇ ಕಡೆ ತುಂಬಿದರೆ ಅದು ಅಮಾನುಷವಾಗಿ ಕಾಣಬಾರ್ದು. ಇದಲ್ಲದೆ ಕ್ಲೀನ್ಲಿನೆಸ್ ಆಗಲಿ, ಊಟದ್ದಾಗಲಿ. ಈಗ ನಾವು ನೋಡ್ಕೊಂಡು ಬಂದಂಗೆ ಮಕ್ಕಳನ್ನೆಲ್ಲ ಸೇರಿಸಿ ಅವ್ರನ್ನ ಕೇಳಿದ್ವಿ, ಅವ್ರ ಅಭಿಪ್ರಾಯವನ್ನು ಕೇಳಿದ್ದೀವಿ. ಅವರು ಅಧಿಕಾರಿಗಳನ್ನ ಹೊರಗೆ ಕಳಿಸಿ ಅವ್ರ ಅಭಿಪ್ರಾಯ ಕೇಳಿದ್ದೀವಿ. ಅದರಲ್ಲಿ ಮುಂಜಾನೆ ಬ್ರೇಕ್ಫಾಸ್ಟ್ ಏನೋ ಚೆನ್ನಾಗಿರ್ತದೆ, ಆದರೆ 2 ಹೊತ್ತು ಊಟ ಅಷ್ಟು ರುಚಿಕರವಾದ ಊಟ ಇರೋದಿಲ್ಲ ಮತ್ತು ಪೌಷ್ಟಿಕವಾದ ಊಟ ಇರೋದಿಲ್ಲ. ವೆಜಿಟೇಬಲ್ಸ್ ಜಾಸ್ತಿ ಹಾಕೋದಿಲ್ಲ, ಬೇಳೆ ಜಾಸ್ತಿ ಹಾಕೋದಿಲ್ಲ, ಅನ್ನ ಸರಿಯಾಗಿ ಬೆಂದಿರೋದಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ಸನ್ನು ಹೇಳಿದರು. ಅದಲ್ಲದೆ ಸ್ವಚ್ಛತೆಯ ಬಗ್ಗೆಯೂ ಹೇಳಿದರು. ಹೈಜೀನ್ ಮೇಂಟೈನ್ ಮಾಡೋದಿಲ್ಲ, ಕ್ಲೀನ್ ಇಡೋದಿಲ್ಲ, ಬಾತ್ರೂಮ್ಗಳನ್ನ ಕ್ಲೀನ್ ಇಡೋದಿಲ್ಲ. ಅನಂತರ ಯೂನಿಫಾರ್ಮ್ ಇರ್ತದೆ, ಯೂನಿಫಾರ್ಮ್ ಹಾಕ್ಕೊಳ್ಳೋದಿಲ್ಲ. ಅವರು ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳೆಯೋದಿಲ್ಲ. ಇದರಿಂದ ಏನಾಗ್ತದೆ, ಮಕ್ಕಳದ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಹೀಗೆ ಇದು ಇನ್ನೊಂದು ಏನು ಅಂತಂದರೆ, ಇಲ್ಲಿ ಕೆಲವು ಜನ ಅನ್ಅಥರೈಸ್ಡ್ ಆಗಿ ಸ್ಟೇ ಮಾಡ್ತಾರೆ. ಅನ್ಅಥರೈಸ್ಡ್ ಅಂದರೆ ಅವ್ರದ್ದು ಕೋರ್ಸ್ ಮುಗಿದು ಹೋಗಿರ್ತದೆ, ಅವ್ರು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಯಾರ್ದೋ ವಸೂಲಿ ತೊಗೊಂಡು ಬಂದು ಇಲ್ಲಿ ಸೇರಿಕೊಂಡು ಹಾಗೆ ಕಂಟಿನ್ಯೂ ಮಾಡ್ತಾರೆ. ಅವ್ರದ್ದು ಚಟಾದಿಗಳನ್ನು ಮಾಡ್ತಾರೆ. ಅದರಿಂದ ಪರಿಸರ ಹಾಳಾಗ್ತದೆ, ಅಕ್ಕಪಕ್ಕದ ಮಕ್ಕಳು ಹಾಳಾಗ್ತಾರೆ, ಬಂದು ಇಲ್ಲಿ ಕುಡಿಯೋದು, ಸಿಗರೇಟ್ ಸೇದೋದು ಮಾಡ್ತಾರೆ. ಈ ಪ್ರಾಬ್ಲಮನ್ನು ನಮಗೆ ಕಂಡು ಬಂದಿದೆ. ಆದ್ದರಿಂದ ಈ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ವಿಚಾರಣೆ ನಡೆಸ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ತೀವಿ. ಇನ್ವೆಸ್ಟಿಗೇಷನ್ನು ನಮ್ಮ ಅಧಿಕಾರಿಗಳಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ವಿ. ಅವರು ಇಲ್ಲೇ ಇರ್ತಾರೆ, ನಾಳೆನೂ ಬರ್ತಾರೆ. ಬಂದು ಪ್ರತಿಯೊಂದು ರೂಮು, ಕಿಚನ್ನು ನಾವು ಎಷ್ಟು ನೋಡಬೇಕು ಎಲ್ಲ ನೋಡಿದ್ದೀವಿ. ಈಗ ಏನು ನೋಟ್ ಮಾಡ್ಕೋಬೇಕು ಇಲ್ಲಿ ಪರಿಸ್ಥಿತಿಯನ್ನು ನೋಟ್ ಮಾಡ್ಕೊಂಡಿವಿ. ಅವರು ಮಹಜರೆಲ್ಲ ಮಾಡ್ಕೊಂಡು ಬಂದು ನಮ್ಮ ಮುಂದೆ ಇಡ್ತಾರೆ. ಅಧಿಕಾರಿಗಳನ್ನ ಕರೆಸಿ ಇವಕ್ಕೆ
ಈ ನ್ಯೂನತೆಗಳಿಗೆ ವಾರ್ಡನ್ನ ಲ್ಯಾಪ್ಸಸ್ ಏನಿದೆ, ಸೂಪರ್ವೈಸಿಂಗ್ ಆಫೀಸರ್ಸ್ ಲ್ಯಾಪ್ಸಸ್ ಏನಿದೆ, ಆನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ. ಆ ವಿದ್ಯಾರ್ಥಿಗಳು ಅವ್ರಿಗೂ ಹೇಳಿದ್ರು, ನಿಮ್ಮ ಪರ್ಪಸು, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಯಾಕೆ ಕಳಿಸಿದ್ದಾರೆ ಇಲ್ಲಿಗೆ, ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗಿ ಚೆನ್ನಾಗಿ ಓದಿ ದೊಡ್ಡವರಾಗಿ ಮುಂದೆ ಸತ್ಪ್ರಜೆಗಳಾಗಬೇಕು ಅಂತ ನಿಮ್ಮನ್ನು ಕಳಿಸಿದ್ದಾರೆ. ನೀವು ಇಲ್ಲಿ ಕುಡಿತಕ್ಕಾಗಿ ಅಥವಾ ಇಂಥದಕ್ಕೆ ಯಾವುದಾದ್ರೂ ಗಲಾಟೆ ಮಾಡಿಕೊಂಡು ನಿಮ್ಮ ಟೈಮ್ ವೇ ಮಾಡಿದರೆ ಅಂಥವ್ರ ಮೇಲೇನೂ ಕೂಡ ಅವರು ಆ್ಯಕ್ಷನ್ ಯಾಕೆ ತೊಗೊಳ್ಳಿಲ್ಲ ಅಂತಲೂ ಕೇಳ್ತೀವಿ ಅವ್ರಿಗೆ ನಾವು ಅಧಿಕಾರಿಗಳಿಗೆ. ನೀವು ಯಾಕೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಇಂಥವ್ರ ಮೇಲೆ ಅಂತ. ಅಂಥದ್ದೇನಾದರೂ ಕಂಪ್ಲೇಂಟ್ ಬಂದ್ರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಅಧಿಕಾರಿಗಳಿಗೆ ಒತ್ತಡ ತರ್ತೀವಿ ನಾವು. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕು. ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಪ್ರತಿಯೊಂದು ಇಲ್ಲಿ ಇರುವಂಥ ಹಾಸ್ಟೆಲ್ಗಳನ್ನು ಎಲ್ಲನೂ ಕ್ಲೀನ್ ಮಾಡಿ ಹಾಕ್ತೀವಿ. ಆಯಿತಾ? ಅಲ್ಲಿ ಟಾಯ್ಲೆಟ್ಸು, ಅಲ್ಲಿ ಕಿಚನ್ನು, ಅಲ್ಲಿ ಕೊಡುವಂಥ ಊಟ, ಅದು ಎಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಗಮನ ಹರಿಸಿ ಆ್ಯಕ್ಷನ್ಸ್ ತಗೊಳ್ತೀವಿ. ಇದನ್ನು ನಾವು ಹೇಳಬಲ್ಲೆ. ನಾವು ಹೇಳೇ ಬಂದಿದ್ದೀವಿ. ನಾವೇನು ಹೇಳಿದ್ದೀವಿ ಅವರಿಗೆ, ಈಗ ಕೆಲವಲ್ಲಿ ಹೇಳದೆ ಬರ್ಬೋದು, ಎಲ್ಲಿ ಹೇಳದೆ ಬರ್ತೀವಿ ನಾವು, ಎಲ್ಲಿ ಕರಪ್ಷನ್ ನಡೀತಿರ್ತದೆ, ದುಡ್ಡು ವಸೂಲಿ ಆಗ್ತಿರ್ತದೆ. ಇದು RTO ಆಫೀಸ್ಗೆ ಹೋದ್ವಿ, ಅಲ್ಲಿ ಯಾರಿಗೆ ಹೇಳಲಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಹೋದ್ವಿ, ಹೇಳದೆ ಹೋಗಿದ್ವಿ. ಇಲ್ಲಿ ಏನು ನಡೀತದೆ ನೀವು ಬನ್ನಿ ಅಂತ ಹೇಳಿದ್ದೀವಿ ಅವರಿಗೆ, ಅವ್ರನ್ನ ಕರೆಸಿದ್ದೀವಿ ಇಲ್ಲಿ. ಯಾಕೆಂದರೆ ಈಗ ನೋಡಿದ್ದೀವಿ, ನಮ್ಮ ಕಣ್ಣಾರೆ ನೋಡಿದ್ದೀವಿ ಎಷ್ಟಂತ ಸ್ವಚ್ಛ ಮಾಡ್ತಾರೆ ಅವರು. ಏನು ಸ್ವಚ್ಛ ಮಾಡ್ತಾರೆ ಗೊತ್ತಾಗೋದಿಲ್ವ? ಮಕ್ಕಳು ಎಷ್ಟು ಜನ ಒಂದು ರೂಮಲ್ಲಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗಲ್ವ ನಮಗೆ? ಸೊ ಅದಕ್ಕೆ ಅವ್ರಿಗೆ ಹೇಳಿ ಕೇಳಿನೇ ಮಾಡ್ತೀವಿ ಕೆಲಸ. ಗುಡ್ ಗವರ್ನೆನ್ಸ್ ಸಿಗಬೇಕು. ಇಷ್ಟೆಲ್ಲ ನೋಡಿ, ಇಂಥ ಒಂದು ಏರಿಯಾದಲ್ಲಿ ಇಂಥ ಬಿಲ್ಡಿಂಗ್ಗಳಿಗೆ ಇಂಥ ಸೌಕರ್ಯ ಸಿಗುತ್ತಾ ಎಲ್ಲಾದರೂ ನೋಡಿದ್ದೀರಾ ನೀವು? ಮತ್ತು ಇಂಥ ಸೌಕರ್ಯ ಒದಗಿಸಿದಾಗ ಅದ್ರ ಒಳಗೂ ಸೌಕರ್ಯಗಳು ಚೆನ್ನಾಗಿರ್ಬೇಕು. ಬರೀ ಜಾಗ ಚೆನ್ನಾಗಿತ್ತು, ಬಿಲ್ಡಿಂಗ್ ನೋಡೋಕೆ ಚೆನ್ನಾಗಿತ್ತು ಅಂದ್ರೆ ಉಪಯೋಗಿಲ್ಲ. ಅದಕ್ಕಾಗಿ ಅವೆಲ್ಲವುಗಳನ್ನು ಮಾಡ್ತೀವಿ. ಅದಕ್ಕೆ ಮಕ್ಕಳಿಗೂ ಸಹಕಾರ ಕೊಡಂತ ಹೇಳಿದ್ವಿ. ನಿಮಗಾದ ತೊಂದರೆಗಳ ಬಗ್ಗೆ ಮೂಲಕ ನಮಗೆ ಮೇಲ್ ಹಾಕಿ ಅಥವಾ ಫೋನ್ ಹಾಕಿ ಅಥವಾ ಬಂದು ಭೇಟಿಯಾಗಿ ಹೇಳಿ, ನಿಮ್ಮ ಹೆಸರುಗಳನ್ನು ಸೀಕ್ರೆಟಾಗಿ ಇಡ್ತೀವಿ, ನಿಮಗೆ ತೊಂದರೆ ಆಗಲಾರ್ದಂಗೆ ನೋಡ್ತೀವಿ ಅಂತ ಮಕ್ಕಳಿಗೆ ಹೇಳಿದ್ದೀವಿ. ಸೊ ಯಾರೇ ಸಮಾಜದಲ್ಲಿ ಅವ್ರ ಪೇರೆಂಟ್ಸೇ ಇರಲಿ, ಮಕ್ಕಳೇ ಇರಲಿ, ಈ ವಿಷಯದಲ್ಲಿ ಕೋಆಪ್ರೇಟ್ ಮಾಡಬೇಕು, ನಮ್ಮ ಗಮನಕ್ಕೆ ತರಬೇಕು. ಎಲ್ಲ ವಿಧದಲ್ಲಿ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಿದ್ದೀವಿ. ಸುಮಾರೆಲ್ಲ ರಾಜ್ಯದ ತುಂಬ ಹಾಸ್ಟೆಲ್ಗಳ ಪರಿಸ್ಥಿತಿ ಸ್ವಲ್ಪ ತುಂಬಾ ಕೆಟ್ಟದಾಗಿದೆ ಅಂತನ್ನುವಂಥ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಮತ್ತು ನಾವು ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ 3 ಜಿಲ್ಲೆಗಳಲ್ಲಿ ಒಂದು 3 ದಿವಸ ಕ್ಯಾಂಪ್ ಮಾಡಿ ಹಾಸ್ಟೆಲ್ಗಳನ್ನು ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಲೂ ರೇಡ್ ಮಾಡಿದ್ದೀವಿ. ಹಾಸ್ಟೆಲ್ಗಳನ್ನು ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀವಿ. ಅಲ್ಲಿ ತುಂಬ ಅನಾನುಕೂಲಗಳನ್ನು ಕಂಡ್ವಿ, ಹಲವಾರು ಲೋಪಗಳನ್ನು ಕಂಡ್ವಿ. ಅವುಗಳನ್ನು ನೋಟ್ ಮಾಡ್ಕೊಂಡು ಬಂದು ನಾವು ಇಲ್ಲಿ ಅಧಿಕಾರಿಗಳಿಗೆ, ಕಮಿಷನರ್ ಹಿಡ್ಕೊಂಡು, ಅಲ್ಲಿ ಡೈರೆಕ್ಟರ್ ಹಿಡ್ಕೊಂಡು ಎಲ್ಲರಿಗೆ ನೋಟಿಸ್ ಕೊಟ್ಟು ಕರೆಸಿ, ಈಗ ಅಲ್ಲಿ ಕೇಸ್ ನಡೆದಿದೆ. ಅದು ಆ ಕೇಸಿನಲ್ಲಿ ನಾವು ಅಲ್ಲಿ ಹೋಗಿ ಬಂದ ನಂತರ ಅವರು ಟೀಮ್ಗಳನ್ನು ಕಳಿಸಿ ನಾವು ನೋಡಿದಂಥ ನ್ಯೂನತೆಗಳನ್ನು, ಪಾಯಿಂಟ್ಔಟ್ ಮಾಡಿದಂಥ ನ್ಯೂನತೆಗಳನ್ನೆಲ್ಲ ಅಡ್ರೆಸ್ ಮಾಡಿ ರಿಪೋರ್ಟ್ ಹಾಕಿದ್ವಿ. ನಾವೇನು ಹೇಳಿದ್ವಿ, ಇದನ್ನು ಬರೀ ನಾವು ನೋಡಿದ ಜಾಗಗಳಿಗೆ ಅಷ್ಟು ಆಗಬಾರ್ದು. ರಾಜ್ಯದ ತುಂಬ ಎಲ್ಲೆಲ್ಲಿ ಫೆಸಿಲಿಟೀಸ್ ಸರ್ಕಾರ ಒದಗಿಸಿದೆ ಅವೆಲ್ಲ ಹಾಸ್ಟೆಲ್ಗಳಲ್ಲಿ ಕೊಡಬೇಕಾದಂಥ ಸೌಕರ್ಯಗಳನ್ನೆಲ್ಲ ಚಾಚು ತಪ್ಪದೆ ಒದಗಿಸಬೇಕು. ಯಾವುದೇ ಥರದ ಲೋಪ ಆಗಬಾರ್ದು ಅಂತ ಅವ್ರಿಗೆ ಹೇಳಿದ್ದೀವಿ. ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದರಿಂದ ಏನು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಈಗ ಬ್ಯಾಂಗ್ಳೂರನ್ನು ಸಿಲೆಕ್ಟ್ ಮಾಡಿದ್ದೀವಿ. ಬ್ಯಾಂಗ್ಳೂರಿನಲ್ಲಿ ಇವತ್ತು ಒಂದು 14 ಟೀಮ್ ಮಾಡಿ 14 ಟೀಮ್ಗಳು 2 ಹಾಸ್ಟೆಲ್ಗಳನ್ನು ನೋಡ್ಕೊಂಬರ್ರಿ ಅಂತ ಹೇಳಿದ್ದೀವಿ. ಅಲ್ಲಿ ಜುಡಿಷಿಯಲ್ ಆಫೀಸರ್ಸು ಇದ್ದಾರೆ, ಪೊಲೀಸ್ ಆಫೀಸರ್ಸು ಇದ್ದಾರೆ, ನಮ್ಮ ಪುಲಕ್ ಆಯುಕ್ತರು ಮತ್ತು ನಾನು 3 ಜನ ಓಡಾಡ್ತಾ ಇದ್ದೀವಿ. SP ಗಳು ಇದ್ದಾರೆ. ಈಗ ಇಲ್ಲಿ ನೋಡಿದ್ದೀವಿ, ಈಗ ಬಂದು ಇಲ್ಲಿ ನೋಡಿದಾಗ ಇಲ್ಲಿ ಕೆಪ್ಯಾಸಿಟಿ ಇರೋದು 275, ಬಟ್ ಇಲ್ಲಿ ಅಡ್ಮಿಷನ್ ಮಾಡಿದ್ದು 374. ಸೊ ಒಂದು ರೂಮಲ್ಲಿ 4 ಕಾಟ್ಗಳಿದ್ದಾವೆ, ಆದರೆ ಸ್ಟೂಡೆಂಟ್ಸ್ ಇರೋದು 6 ಜನ 7 ಜನ ಹೀಗಿದ್ದಾರೆ. ಇಬ್ಬರನ್ನ ಕೆಳಗೆ ಮಲಗಿಸ್ತಾರೆ ಚಾಪೆ ಹಾಕಿ. ಈ ಕಾಟ್ಗಳಲ್ಲಿ ಕೂಡ ಬೆಡ್ಗಳಿಲ್ಲ. ಒಮ್ಮೆ ಅಲ್ಲಿ ಒಂದು ಕಡೆ 4 ಕಾಟಿಗೂ ಬೆಡ್ ಇಲ್ಲ, ಒಂದೊಂದು ಕಡೆ ಒಂದು ಬೆಡ್ಡು 2 ಬೆಡ್ಡು ಇದೆ. ಸೊ ಹೀಗಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ. ಈಗ ಹೆಚ್ಚಿನ ಜನ
ಯಾಕೆ ತೊಗೊಂಡ್ರಿ ಅಂತ ಕೇಳಿದಾಗ ಇಲ್ಲ ನಾವು ಒಂದು ರೂಲ್ ಮಾಡ್ಕೊಂಡಿದ್ದೀವಿ, ಮಕ್ಕಳದ್ದು ಡಿಮ್ಯಾಂಡ್ ಜಾಸ್ತಿ ಇದೆ ಮತ್ತು ಎಲ್ಲರಿಗೂ ಕೊಡಬೇಕು ಸೌಕರ್ಯ ಅನ್ನುವಂಥದ್ದು ನಮ್ಮ ಎಂಗ್ಸೈಟಿ ಇದೆ ಸರ್ಕಾರದ್ದು. ಆದ್ದರಿಂದ ಸ್ವಲ್ಪ ಇಕ್ಕಟ್ಟಾದರೂ ಚಿಂತೆ ಇಲ್ಲ, ಒಂದೊಂದು ರೂಮ್ನಲ್ಲಿ ಹೆಚ್ಚಿನ ಮಕ್ಕಳನ್ನ ಕೊಡೋಣ, ಹೆಚ್ಚಿನ ಮಕ್ಕಳಿಗೆ ಹೋಗಿ ಮುಟ್ಲಿ ಬೆನಿಫಿಟ್ಟು ಅನ್ನುವಂಥದ್ದು ಅಂತ ಬಹುಶಃ ಅದು ಒಂದು ಒಳ್ಳೆಯ ಅಭಿಪ್ರಾಯ ಸರ್ಕಾರದ್ದು ಇರ್ಬೋದು. ಆದರೆ ಹಾಗೆ ಅಂಥೇಳಿ ಕಂಡೀಸಿವ್ ಇರ್ಬೇಕು ಮಕ್ಕಳಿಗೆ. ವಿದ್ಯೆ ಓದಲಿಕ್ಕೆ ಬರೀಲಿಕ್ಕೆ ಕೂತ್ಕೊಂಡು ಕಾಲು ಚಾಚ್ಕೊಂಡು ಕೂತ್ಕೊಂಡು ಓದಲಿಕ್ಕೆ 7-8 ಜನರನ್ನು ಒಂದೇ ಕಡೆ ತುಂಬಿದರೆ ಅದು ಅಮಾನುಷವಾಗಿ ಕಾಣಬಾರ್ದು. ಇದಲ್ದೇ ಕ್ಲೀನ್ಲಿನೆಸ್ ಆಗಲಿ, ಊಟದ್ದಾಗಲಿ. ಈಗ ನಾವು ನೋಡ್ಕೊಂಡು ಬಂದಂಗೆ ಮಕ್ಕಳನ್ನೆಲ್ಲ ಸೇರಿಸಿ ಅವ್ರನ್ನ ಕೇಳಿದ್ದೀವಿ, ಅವ್ರ ಅಭಿಪ್ರಾಯವನ್ನು ಕೇಳಿದ್ದೀವಿ, ಅವರು ಅಧಿಕಾರಿಗಳನ್ನ ಹೊರಗೆ ಕಳಿಸಿ ಅವ್ರ ಅಭಿಪ್ರಾಯ ಕೇಳಿದ್ದೀವಿ. ಅದರಲ್ಲಿ ಮುಂಜಾನೆ ಬ್ರೇಕ್ಫಾಸ್ಟ್ ಏನೋ ಚೆನ್ನಾಗಿರ್ತದೆ, ಆದರೆ 2 ಹೊತ್ತು ಊಟ ಅಷ್ಟು ರುಚಿಕರವಾದ ಊಟ ಇರೋದಿಲ್ಲ ಮತ್ತು ಪೌಷ್ಟಿಕವಾದ ಊಟ ಇರೋದಿಲ್ಲ. ವೆಜಿಟೇಬಲ್ಸ್ ಜಾಸ್ತಿ ಹಾಕೋದಿಲ್ಲ, ಬೇಳೆ ಜಾಸ್ತಿ ಹಾಕೋದಿಲ್ಲ, ಅನ್ನ ಸರಿಯಾಗಿ ಬೆಂದಿರೋದಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ಸನ್ನು ಹೇಳಿದರು. ಅದಲ್ದೇ ಸ್ವಚ್ಛತೆಯ ಬಗ್ಗೆಯೂ ಹೇಳಿದರು. ಹೈಜೀನ್ ಮೇಂಟೈನ್ ಮಾಡೋದಿಲ್ಲ, ಕ್ಲೀನ್ ಇಡೋದಿಲ್ಲ, ಬಾತ್ರೂಮ್ಗಳನ್ನ ಕ್ಲೀನ್ ಇಡೋದಿಲ್ಲ. ಅನಂತರ ಅವು ಯೂನಿಫಾರ್ಮ್ ಇರ್ತದೆ, ಯೂನಿಫಾರ್ಮ್ ಹಾಕ್ಕೊಳ್ಳೋದಿಲ್ಲ ಅವರು. ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳೆಯೋದಿಲ್ಲ. ಇದರಿಂದ ಏನಾಗ್ತದೆ, ಮಕ್ಕಳದ ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಹೀಗೆ ಇದು ಇನ್ನೊಂದು ಏನು ಅಂತಂದರೆ, ಇಲ್ಲಿ ಕೆಲವು ಜನ ಅನ್ಅಥರೈಸ್ಡ್ ಆಗಿ ಸ್ಟೇ ಮಾಡ್ತಾರೆ. ಅನ್ಅಥರೈಸ್ಡ್ ಅಂದರೆ ಅವ್ರದ್ದು ಕೋರ್ಸ್ ಮುಗಿದು ಹೋಗಿರ್ತದೆ, ಅವ್ರು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಯಾರ್ದೋ ವಸೀಲಿ ತೊಗೊಂಡು ಬಂದು ಇಲ್ಲಿ ಸೇರಿಕೊಂಡು ಹಾಗೆ ಕಂಟಿನ್ಯೂ ಮಾಡ್ತಾರೆ. ಅವ್ರದ್ದು ಚಟಾದಿಗಳನ್ನು ಮಾಡ್ತಾರೆ. ಅದರಿಂದ ಪರಿಸರ ಹಾಳಾಗ್ತದೆ, ಅಕ್ಕಪಕ್ಕದ ಮಕ್ಕಳು ಹಾಳಾಗ್ತಾರೆ, ಬಂದು ಇಲ್ಲಿ ಕುಡಿಯೋದು, ಸಿಗರೇಟ್ ಸೇದೋದು ಮಾಡ್ತಾರೆ. ಈ ಪ್ರಾಬ್ಲಮನ್ನು ನಮಗೆ ಕಂಡು ಬಂದಿದೆ. ಆದ್ದರಿಂದ ಈ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ವಿಚಾರಣೆ ನಡೆಸ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸ್ತೀವಿ. ಇನ್ವೆಸ್ಟಿಗೇಷನ್ನು ನಮ್ಮ ಅಧಿಕಾರಿಗಳಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ವಿ. ಅವರು ಇಲ್ಲೇ ಇರ್ತಾರೆ, ನಾಳೆನೂ ಬರ್ತಾರೆ. ಬಂದು ಪ್ರತಿಯೊಂದು ರೂಮು, ಕಿಚನ್ನು ನಾವು ಎಷ್ಟು ನೋಡಬೇಕು ಎಲ್ಲ ನೋಡಿದ್ದೀವಿ. ಈಗ ಏನು ನೋಟ್ ಮಾಡ್ಕೋಬೇಕು ಇಲ್ಲಿ ಪರಿಸ್ಥಿತಿಯನ್ನು ನೋಟ್ ಮಾಡ್ಕೊಂಡಿವಿ. ಅವರು ಮಹಜರೆಲ್ಲ ಮಾಡ್ಕೊಂಡು ಬಂದು ನಮ್ಮ ಮುಂದೆ ಇಡ್ತಾರೆ. ಅಧಿಕಾರಿಗಳನ್ನ ಕರೆಸಿ ಇವಕ್ಕೆ ಈ ನ್ಯೂನತೆಗಳಿಗೆ ವಾರ್ಡನ್ನ ಲ್ಯಾಪ್ಸಸ್ ಏನಿದೆ, ಸೂಪರ್ವೈಸಿಂಗ್ ಆಫೀಸರ್ಸ್ ಲ್ಯಾಪ್ಸಸ್ ಏನಿದೆ, ಆನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ. ಆ ವಿದ್ಯಾರ್ಥಿಗಳು ಅವ್ರಿಗೂ ಹೇಳಿದ್ರು, ನಿಮ್ಮ ಪರ್ಪಸು, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಯಾಕೆ ಕಳಿಸಿದ್ದಾರೆ ಇಲ್ಲಿಗೆ, ನಿಮಗೆ ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗಿ ಚೆನ್ನಾಗಿ ಓದಿ ದೊಡ್ಡವರಾಗಿ ಮುಂದೆ ಸತ್ಪ್ರಜೆಗಳಾಗಬೇಕು ಅಂತ ನಿಮ್ಮನ್ನು ಕಳಿಸಿದ್ದಾರೆ. ನೀವು ಇಲ್ಲಿ ಕುಡಿತಕ್ಕಾಗಿ ಅಥವಾ ಇಂಥದಕ್ಕೆ ಯಾವುದಾದ್ರೂ ಗಲಾಟೆ ಮಾಡಿಕೊಂಡು ನಿಮ್ಮ ಟೈಮ್ ವೇ ಮಾಡಿದರೆ ಅಂಥವ್ರ ಮೇಲೇನೂ ಕೂಡ ಅವರು ಆ್ಯಕ್ಷನ್ ಯಾಕೆ ತೊಗೊಳ್ಳಿಲ್ಲ ಅಂತಲೂ ಕೇಳ್ತೀವಿ ಅವ್ರಿಗೆ ನಾವು ಅಧಿಕಾರಿಗಳಿಗೆ. ನೀವು ಯಾಕೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಇಂಥವ್ರ ಮೇಲೆ ಅಂತ. ಅಂಥದ್ದು ಏನಾದರೂ ಕಂಪ್ಲೇಂಟ್ ಬಂದ್ರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಅಧಿಕಾರಿಗಳಿಗೆ ಒತ್ತಡ ತರ್ತೀವಿ ನಾವು. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕು. ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಪ್ರತಿಯೊಂದು ಇಲ್ಲಿ ಇರುವಂಥ ಹಾಸ್ಟೆಲ್ಗಳನ್ನು ಎಲ್ಲನೂ ಕ್ಲೀನ್ ಮಾಡಿ ಹಾಕ್ತೀವಿ. ಆಯಿತಾ? ಅಲ್ಲಿ ಟಾಯ್ಲೆಟ್ಸು, ಅಲ್ಲಿ ಕಿಚನ್ನು, ಅಲ್ಲಿ ಕೊಡುವಂಥ ಊಟ, ಅದು ಎಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಗಮನ ಹರಿಸಿ ಆ್ಯಕ್ಷನ್ಸ್ ತೊಗೊಳ್ತೀವಿ. ಇದನ್ನು ನಾವು ಹೇಳಬಲ್ಲೆ. ನಾವು ಹೇಳೇ ಬಂದಿದ್ದೀವಿ. ನಾವೇನು ಹೇಳಿದ್ದೀವಿ ಅವರಿಗೆ, ಈಗ ಕೆಲವಲ್ಲಿ ಹೇಳದೆ ಬರ್ಬೋದು, ಎಲ್ಲಿ ಹೇಳದೆ ಬರ್ತೀವಿ ನಾವು, ಎಲ್ಲಿ ಕರಪ್ಷನ್ ನಡೀತಿರ್ತದೆ, ದುಡ್ಡು ವಸೂಲಿ ಆಗ್ತಿರ್ತದೆ. ಇದು RTO ಆಫೀಸ್ಗೆ ಹೋದ್ವಿ, ಅಲ್ಲಿ ಯಾರಿಗೆ ಹೇಳಲಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಹೋದ್ವಿ, ಹೇಳದೆ ಹೋಗಿದ್ವಿ. ಇಲ್ಲಿ ಏನು ನಡೀತದೆ ನೀವು ಬನ್ನಿ ಅಂತ ಹೇಳಿದ್ದೀವಿ ಅವರಿಗೆ, ಅವ್ರನ್ನ ಕರೆಸಿದ್ದೀವಿ ಇಲ್ಲಿ. ಯಾಕೆಂದರೆ ಈಗ ನೋಡಿದ್ದೀವಿ, ನಮ್ಮ ಕಣ್ಣಾರೆ ನೋಡಿದ್ದೀವಿ ಎಷ್ಟಂತ ಸ್ವಚ್ಛ ಮಾಡ್ತಾರೆ ಅವರು. ಏನು ಸ್ವಚ್ಛ ಮಾಡ್ತಾರೆ ಗೊತ್ತಾಗೋದಿಲ್ವ? ಮಕ್ಕಳು ಎಷ್ಟು ಜನ ಒಂದು ರೂಮಲ್ಲಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗಲ್ವ ನಮಗೆ? ಸೊ ಅದಕ್ಕೆ ಅವ್ರಿಗೆ ಕೇಳಿನೇ ಮಾಡ್ತೀವಿ ಕೆಲಸ. ಗುಡ್ ಗವರ್ನೆನ್ಸ್ ಸಿಗಬೇಕು. ಇಷ್ಟೆಲ್ಲ ನೋಡಿ, ಇಂಥ ಒಂದು ಏರಿಯಾದಲ್ಲಿ ಇಂಥ ಬಿಲ್ಡಿಂಗ್ಗಳಿಗೆ ಇಂಥ ಸೌಕರ್ಯ ಸಿಗುತ್ತಾ ಎಲ್ಲಾದರೂ ನೋಡಿದ್ದೀರಾ ನೀವು? ಮತ್ತು ಇಂಥ ಸೌಕರ್ಯ ಒದಗಿಸಿದಾಗ ಅದರ ಒಳಗೂ ಸೌಕರ್ಯಗಳು ಚೆನ್ನಾಗಿರಬೇಕು. ಬರೀ ಜಾಗ ಚೆನ್ನಾಗಿತ್ತು, ಬಿಲ್ಡಿಂಗ್ ನೋಡೋಕೆ ಚೆನ್ನಾಗಿತ್ತು ಅಂದ್ರೆ ಉಪಯೋಗಿಲ್ಲ. ಅದಕ್ಕಾಗಿ ಅವೆಲ್ಲವುಗಳನ್ನು ಮಾಡ್ತೀವಿ. ಅದಕ್ಕೆ ಮಕ್ಕಳಿಗೂ ಸಹಕಾರ ಕೊಡು ಅಂತ ಹೇಳಿದ್ವಿ. ನಿಮಗಾದ ತೊಂದರೆಗಳ ಬಗ್ಗೆ ಮೂಲಕ ನಮಗೆ ಮೇಲ್ ಹಾಕಿ ಅಥವಾ ಫೋನ್ ಹಾಕಿ ಅಥವಾ ಬಂದು ಭೇಟಿಯಾಗಿ ಹೇಳಿ, ನಿಮ್ಮ ಹೆಸರುಗಳನ್ನು ಸೀಕ್ರೆಟಾಗಿ ಇಡ್ತೀವಿ, ನಿಮಗೆ ತೊಂದರೆ ಆಗಲಾರ್ದಂಗೆ ನೋಡ್ತೀವಿ ಅಂತ ಮಕ್ಕಳಿಗೆ ಹೇಳಿದ್ದೀವಿ. ಸೊ ಯಾರೇ ಸಮಾಜದಲ್ಲಿ ಅವ್ರ ಪೇರೆಂಟ್ಸೇ ಇರಲಿ, ಮಕ್ಕಳೇ ಇರಲಿ,
ಈ ವಿಷಯದಲ್ಲಿ ಕೋಆಪ್ರೇಟ್ ಮಾಡಬೇಕು, ನಮ್ಮ ಗಮನಕ್ಕೆ ತರಬೇಕು. ಎಲ್ಲ ವಿಧದಲ್ಲಿ ನಾವು ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಿದ್ದೀವಿ.